ತನುವೆ ನಾನೆಂಬುವನು ಸತಿಸುತ ಮನೆಧನಾದಿಗಳೆನ್ನದೆಂಬುವದ್ಯುನದಿ ಮೊದಲಾದುತಕಗಳೇ ಸತ್ತೀರ್ಥವೆಂಬುವನು. ಅನಳಲೋಹಾದಿ ಪ್ರತೀಕಾರ್ಚನವೇ ದೇವರ ಪೂಜೆ ಸುಜನರೇ ಮನುಜರಹುದೆಂಬುವನು ಗೋಖರ ನೆನಿಪ ಬುಧರಿಂದ. ತ್ವಾಮೇವ ಯಾಚೆ ಮಮ ದೇಹಿ ಜಿಹ್ವೆ ಸಮಾಗತೆ ದಂಡಧರೆ ಕೃತಾಂತೆ ವಕ್ತವ್ಯಮೇವಂ ಮಧುರಂ ಸುಭಕ್ತ್ಯ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ನಾಮಸ್ಮರಣ ಸಂಧಿ ಪದ್ಯ 10. ತನುವೆ ನಾನೆಂಬುವನು ಸತಿಸುತ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ಬ್ರಹ್ಮಜ್ಞಾನಿಗಳಾದ ಸಚೇತನರನ್ನು ಕೇವಲ ನರರೆಂದು ಬಗೆಯುವ ಮಾನವನು ಗೋವು ಕತ್ತೆ ಇತ್ಯಾದಿ ಪಶು ಸಮಾನನೆಂದು ಜ್ಞಾನಿಗಳಿಂದ ಕರೆಸಿಕೊಳ್ಳುತ್ತಾನೆಂದು ತಿಳಿಸುತ್ತಾರೆ. ಪಂಚಭೂತಗಳಿಂದ ನಿರ್ಮಿತವಾದ ಈ ಮಾನವನ ಸ್ಥೂಲ ಶರೀರಕ್ಕೆ ಮರಣದಿಂದಲೇ ನಾಶ. ಕೌಮಾರ ಯೌವನ ವಾರ್ಧಿಕ ಇತ್ಯಾದಿ ವಿಕಾರ ವಿಶೇಷಗಳು ಈ ಶರೀರದ ಧರ್ಮಗಳು. ಆದರೆ ಜೀವನು ಚೇತನನು, ಅನಾದಿ ನಿತ್ಯನು. ಚಿದಾನಂದಾತ್ಮಕವಾದ ಜೀವನಿಗೆ ನಾಶವಿಲ್ಲ. ಜೀವನು ತನ್ನ ಸ್ಥೂಲ ಶರೀರಗತ ಅವಯವ ಹಾಗೂ ಸಕಲೇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತನಾಗಿದ್ದಾನೆ. ಇದರಿಂದ ಬಾಹ್ಯ ಶರೀರಕ್ಕೆ ಉಂಟಾಗುವ ಛೇದ ಭೇದಗಳಿಂದ ದುಃಖಾದಿಗಳು ಜೀವನ ಅನುಭವಕ್ಕೆ ಉಂಟಾಗುವವು. ಹೀಗೆ ದೇಹದ ದ್ವಾರ ಕ್ಲೇಶಾನಂದಗಳು ಜೀವನ ಅನುಭವಕ್ಕೆ ಬರಬೇಕಾದರೆ ಆ ಜೀವನಿಗೆ ಇರುವ ದೇಹಾಭಿಮಾನವೇ ಮುಖ್ಯ ಕಾರಣವು. ಆದರೆ ಆ ಜಡ ಚೇತನರಿಗಿರುವ ವೈಲಕ್ಷಣದಿಂದ ಜಡವಾದ ದೇಹವೇ ಬೇರೆ, ಚೇತನ ಸ್ವರೂಪಿಯಾದ ಜೀವನೇ ಬೇರೆ. ದೇಹಾಭಿಮಾನದಿಂದ ಈ ತನುವೇ ನಾನು ಎಂಬುವನು ಮಾಡುವ ಸಕಲ ಕರ್ಮಗಳೂ ನಿಷ್ಫಲವಾಗುವುವು. ಸ್ಥೂಲ ದೇಹಗತ ಇಂದ್ರಿಯಗಳ ದ್ವಾರ ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ಬಿಂಬನಾದ ಶ್ರೀಹರಿಯು ಜೀವನ ಅನಾದಿ ಕರ್ಮಗತ ಸಾತ್ವಿಕ ಗುಣವನ್ನು ಉಪಾದಾನ ಕಾರಣ ಮಾಡಿಕೊಂಡು ಮಾಡಿಸುವ ಸತ್ಕರ್ಮಗಳ ಫಲರೂಪವಾದ ಸುಖ, ಹಾಗೆ ದೈತ್ಯರ ದ್ವಾರ ಕರ್ಮಗತ ತಮೋಗುಣ ಪ್ರಾಚುರ್ಯದಿಂದ ಉಂಟಾಗುವ ದುಷ್ಕರ್ಮಗಳ ಫಲರೂಪವಾದ ದುಃಖಗಳೂ ಬಿಂಬರೂಪಿ ಶ್ರೀಹರಿಯ ಪ್ರೇರಣಾನುಸಾರ ಚೇತನನಿಗೆ ಉಂಟಾಗುತ್ತಿರುವವು ಎಂಬ ಅನುಸಂಧಾನವುಳ್ಳ ಕರ್ಮಗಳೆಲ್ಲವೂ ಶ್ರೀ ವಿಷ್ಣು ಪ್ರೀತಿಗೆ ಕಾರಣವಾಗುವವು. ವಿದ್ಯುಕ್ತವಾಗಿ ವಿವಾಹವಾದ ಪತ್ನಿ, ತನ್ನ ಮಕ್ಕಳು, ವಾಸಿಸುವ ಮನೆ, ಸ್ವಯಾರ್ಜಿತ ಅಥವಾ ಪಿತ್ರಾರ್ಜಿತ ಧನಾದಿ ಆಸ್ತಿಗಳು ಇವುಗಳಲ್ಲಿ ಮಮತೆ ಇಟ್ಟು ಅವೆಲ್ಲವೂ ತನ್ನದೆಂದೇ ತಿಳಿಯುವ ಅಹಂ ಮಮಕಾರಗ್ರಸ್ತನಾದ ನರನು ಮಾಡುವ ಕರ್ಮಗಳೆಲ್ಲವೂ ನಿಷ್ಪ್ರಯೋಜಕ. ಸತಿ ಸುತ ಮನೆ ಧನಾದಿಗಳು ಶ್ರೀಹರಿಯಿಂದ ತನಗೆ ಸಾಧನ ಸಾಮಗ್ರಿಗಳ ರೂಪದಲ್ಲಿ ಕೊಡಲ್ಪಟ್ಟವು. ಪರಿವಾರಭೂತರಾದ ಸತಿಸುತರು ಅವನ ಸೇವೆಗಾಗಿ ಇರುವವರು. ಹಾಗೆಯೇ ಗ್ರಹ ಧನ ಧಾನ್ಯಾದಿ ವಸ್ತುಗಳೆಲ್ಲವೂ ಶ್ರೀಹರಿಯ ಪ್ರೀತ್ಯರ್ಥವಾಗಿ ಎಸಗುವ ಕಾರ್ಯಗಳಿಗೆ ಸಾಧನ ಪರಿಕರಗಳೆಂದು ತಿಳಿಯುವವನೇ ನಿಜವಾದ ಜ್ಞಾನಿ. ಗಂಗಾದಿ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡುವಾಗ ಉತ್ತಮ ಜ್ಞಾನಾನುಸಂಧಾನವಿರಬೇಕು. ಅದು ಕೇವಲ ಜಡೋದಕವೆಂದು ತಿಳಿದು ಮಜ್ಜನಗೈದರೆ ಸ್ನಾನದ ಫಲ ವ್ಯರ್ಥ. ಗಂಗಾದಿ ನದಿಗಳಲ್ಲಿರುವ ನದ್ಯಾಭಿಮಾನಿ ದೇವತೆಗಳ ಸ್ಮರಣೆ, ತೀರ್ಥಗತ ತೀರ್ಥಾಭಿಮಾನಿ ದೇವತಾ ಧ್ಯಾನಪೂರ್ವಕವಾಗಿ ಆ ದೇವತಾಂತರ್ಗತ ಭಗವದ್ರೂಪಗಳಿಗೂ ಈ ಸ್ಥೂಲ ದೇಹದಲ್ಲಿ ಆವಾಸವಾಗಿರುವ ಬಿಂಬರೂಪಿ ಶ್ರೀಹರಿಯ ಭಗವದ್ರೂಪಕ್ಕೂ ಐಕ್ಯ ಚಿಂತನಾಪೂರ್ವಕ ಸ್ನಾನ ಮಾಡುವುದೇ ನಿಜವಾದ ಸ್ನಾನ. ಅಗ್ನಿಯು ಜಡ, ಅದಕ್ಕೆ ಅಭಿಮಾನಿ ಅಗ್ನಿದೇವರು. ಅಗ್ನ್ಯಂತರ್ಗತ ಹರಣೀಪತಿ ಶ್ರೀ ಪರಶುರಾಮನನ್ನು ಧ್ಯಾನ ಮಾಡುತ್ತಾ ಅಗ್ನಿಯನ್ನು ಅರ್ಚಿಸಿದರೆ ಅದರಿಂದ ಫಲಪ್ರಾಪ್ತಿ. ಯಜ್ಞಶಾಲೆಯಲ್ಲಿ ಉರಿಯುತ್ತಿರುವ ಅಗ್ನಿ ದೇಹಗತ ಯೋಗಾಗ್ನಿ, ಜಠರಾಗ್ನಿ
ಇತ್ಯಾದಿ ಅಧಿಷ್ಠಾನಗಳಲ್ಲಿ ತದಂತರ್ಗತ ಭಗವದ್ರೂಪೋಪಾಸನೆಯಿಂದ ಸಿದ್ಧಿಯಾಗುವುದು. ಶ್ರೀ ವಿಷ್ಣು ಪ್ರೀತ್ಯರ್ಥವಲ್ಲದ ಯಾವ ಯಜ್ಞ ಯಾಗಾದಿಗಳೂ ಅರ್ಚನೆಯ ನಿಷ್ಫಲವೆನಿಸುವವು. ಬಂಗಾರ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಂಚು, ಪಂಚಲೋಹಾದಿಗಳಿಂದ ಆದ ಪ್ರತಿಮೆಗಳು ಕೇವಲ ಜಡ ಪ್ರತೀಕಗಳೇ ವಿನಃ ಅವೇ ಶ್ರೀಹರಿಯಲ್ಲ. ಆ ಪ್ರತಿಮಾಂತರ್ಗತ ಭಗವದ್ರೂಪಗಳನ್ನು ತತ್ವನ್ಯಾಸ, ಮಾತೃಕಾನ್ಯಾಸ ಪದ್ಧತಿಯಿಂದ ಪೂಜಿಸುವುದೇ ನಿಜವಾದ ಪೂಜೆ ಅನಿಸುವುದು. ಪ್ರತಿಮಾದಿಗಳಲ್ಲಿ ಬಿಂಬಾವಾಹನಗೈದು ಅರ್ಚಿಸಬೇಕು. ಪ್ರತಿಮಾಂತರ್ಗತವಾದ ಭಗವದ್ರೂಪಕ್ಕೂ ಸ್ವಬಿಂಬ ರೂಪಕ್ಕೂ ಐಕ್ಯ ಚಿಂತನೆಗೈಯುವುದೇ ದೇವತಾರ್ಚನೆಯು. ಮುಕ್ತಿಯೋಗ್ಯರಾದ ಬ್ರಹ್ಮಜ್ಞಾನಿಗಳೇ ಶ್ರೀಹರಿಯ ಚಲಪ್ರತೀಕಗಳೆಂಬ ಭಾವನೆಯಿಂದ ಅವರನ್ನು ಸೇವಿಸುವುದೇ ಶ್ರೀಹರಿಯ ಪೂಜೆಯು. ಜಗತ್ತಿನಲ್ಲಿ ಸಂಚರಿಸುತ್ತಿರುವ ಆಸು ಜನರು ಭಗವತ್ ಸನ್ನಿಧಾನವುಳ್ಳ ಚಲಪ್ರತಿಮೆಗಳು. ಅವರನ್ನು ಕೇವಲ ಮಾನವರೆಂದು ತಿಳಿಯುವವನು ನರಕ ಭಾಜನನಾಗುವನು. ಈ ರೀತಿ ಅಧಿಷ್ಠಾಂತರ್ಗತನಾದ ಶ್ರೀ ಭಗವದ್ರೂಪಗಳನ್ನು ಧ್ಯಾನಿಸದೆ ಕೇವಲ ಡಾಂಭಿಕವಾದ ಜಡರೂಪವಾದ ಪೂಜೆಯನ್ನು ಮಾಡುವವನು ಬ್ರಹ್ಮಜ್ಞಾನಿಗಳಿಂದ ಚತುಷ್ಪಾದಿಯಾದ ಕತ್ತೆ ಎಂದೆನಿಸಿಕೊಳ್ಳುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀ ಕೃಷ್ಣಾರ್ಪಣಮಸ್ತು.